ಹಾಯ್ ಫ್ರೆಂಡ್ಸ್, ಇವತ್ತಿಂದ GSTನ ಹೊಸ ರೇಟ್ಗಳು ಜಾರಿಗೆ ಬರ್ತಾ ಇದ್ದಾವೆ. ತುಂಬ ವಸ್ತುಗಳ ಮೇಲೆ ತೆರಿಗೆ ಕಮ್ಮಿ ಆಗ್ತಿದೆ. ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳು ಚೀಪ್ ಆಗ್ತಿದ್ದಾವೆ, ಅಂದರೆ ರೇಟ್ ಕಮ್ಮಿ ಆಗ್ತಿದೆ. ಹಾಗಿದ್ರೆ ಜನ ಬಳಸೋ ವಸ್ತುಗಳಾಗಿರೋ ಕಾರು, TV, ಬೈಕ್, ದಿನಬಳಕೆ ವಸ್ತುಗಳು, ಆಹಾರ ವಸ್ತುಗಳು, ಕೆಲವೊಂದು ವಸ್ತುಗಳಿಗಂತೂ ಝೀರೋ GST, ಝೀರೋ ಟ್ಯಾಕ್ಸೇ ಇಲ್ಲ, ಈ ಥರದ್ದೆಲ್ಲ ಆಗ್ತಾ ಇದೆಯಲ್ಲ. ಬನ್ನಿ ಹಾಗಾದರೆ ಯಾವೆಲ್ಲ ವಸ್ತುಗಳ ಬೆಲೆ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಹೆಚ್ಚಿನ ವಸ್ತುಗಳದ್ದು ಕಮ್ಮಿ ಆಗುತ್ತೆ, ಆದರೆ ಕೆಲವೊಂದು ವಸ್ತುಗಳ ರೇಟ್ ಜಾಸ್ತಿ ಕೂಡ ಆಗುತ್ತೆ. ಎರಡನ್ನ ಕೂಡ ನಾವೀಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ವಸ್ತುಗಳಿಗೆ ಟ್ಯಾಕ್ಸೇ ಇಲ್ಲ ಸ್ನೇಹಿತರೆ. ಹೊಸ GST ಸುಧಾರಣೆಯಲ್ಲಿ ಸಾಕಷ್ಟು ದಿನಬಳಕೆ ವಸ್ತುಗಳಿಗೆ ಝೀರೋ ಟ್ಯಾಕ್ಸ್, ಅದರರ್ಥ ಅದಕ್ಕಿನ ಮೇಲೆ ಬೆಲೆ ಕಮ್ಮಿ ಆಗುತ್ತೆ. ಈ ಲಿಸ್ಟಲ್ಲಿ ಅಲ್ಟ್ರಾ ಹೈ ಟೆಂಪರೇಚರ್ ಟ್ರೀಟೆಡ್ ಹಾಲು, ಗುಡ್ ಲೈಫ್ ಹಾಲು ನೋಡಿದಿರಲ್ಲ, ಆ ಥರದ ಹಾಲುಗಳಿಗೆ ಟ್ಯಾಕ್ಸ್ ಇರೋದಿಲ್ಲ, ಝೀರೋ. ಆಮೇಲೆ ಪ್ರೀ ಪ್ಯಾಕ್ಡ್ ಮತ್ತು ಲೇಬಲ್ಡ್ ಪನೀರ್, ಪಿಜ್ಜಾ, ಬ್ರೆಡ್, ಕಾಖ್ರಾ, ಚಪಾತಿ, ರೊಟ್ಟಿ, ಪರಾಟ, ಆಮೇಲೆ ಭಾರತದ ಇತರ ರೋಟಿ ಐಟಮ್ಗಳು ಪ್ಯಾಕೇಜ್ಡ್, ಅದಕ್ಕೆಲ್ಲ GST ಬೀಳಲ್ಲ ಇನ್ಮೇಲೆ. ಏನು ಮಕ್ಕಳು ಮತ್ತು ದೊಡ್ಡವರು ಬಳಸೋ ಸ್ಟೇಷನರಿ ವಸ್ತುಗಳು ಅಂದರೆ ರೇಸರ್, ಪೆನ್ಸಿಲ್ ಶಾರ್ಪ್ನರ್, ಎಕ್ಸಸೈಸ್ ಬುಕ್ಗೆ ಬಳಸೋ ಅನ್ಕೋಟೆಡ್ ಪೇಪರ್ ಮತ್ತು ಪೇಪರ್ ಬೋರ್ಡ್, ಗ್ರಾಫ್ ಬುಕ್, ಲ್ಯಾಬೊರೇಟರಿ ನೋಟ್ಬುಕ್ ಮತ್ತು ಇತರ ನೋಟ್ಬುಕ್ಸ್ ಎಲ್ಲ ಟ್ಯಾಕ್ಸ್ ಫ್ರೀ ಆಗುತ್ತೆ. ಹಾಗೆ ಪ್ರಿಂಟ್ ಮಾಡಿರೋ ಮ್ಯಾಪ್ಸ್, ಅಟ್ಲಾಸ್, ಹೈಡ್ರೋಗ್ರಾಫಿಕ್ನಂತಹ ಬೇರೆ ತರಹದ ಚಾರ್ಟ್ಗಳು, ವಾಲ್ ಮ್ಯಾಪ್ಸ್, ಗ್ಲೋಬ್, ಇದೆಲ್ಲದಕ್ಕೂ ಮೇಲೆ ಕಮ್ಮಿ ಇರುತ್ತೆ GST. ಇನ್ಶೂರೆನ್ಸ್ಗೂ ಟ್ಯಾಕ್ಸ್ ಇಲ್ಲ. ಏನು ಎಲ್ಲರೂ ತಮಗಾಗಿ ಮತ್ತು ತಮ್ಮ ಫ್ಯಾಮಿಲಿಗಾಗಿ ಮಾಡಿಸೋ ಹೆಲ್ತ್ ಇನ್ಶೂರೆನ್ಸ್ ಮತ್ತದರ ಇನ್ಶೂರೆನ್ಸ್, ಹಾಗೆ ಲೈಫ್ ಇನ್ಶೂರೆನ್ಸ್ ಮತ್ತದರ ಇನ್ಶೂರೆನ್ಸ್ಗೂ ಕೂಡ GSTಯಿಂದ ವಿನಾಯಿತಿ ಇದೆ. ಇದರ ಬಗ್ಗೆ ನಿಮಗೆ ಈ ಮೊದಲೇ ನಾವು ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ವಿ. ಮುಂಚೆ 18% ಇತ್ತು, ಈಗ ಝೀರೋ ಮಾಡಿದ್ದಾರೆ. ಹೀಗೆ ಸಾಕಷ್ಟು ಮೆಡಿಸಿನ್ಗೂ ಕೂಡ ಟ್ಯಾಕ್ಸ್ ಫ್ರೀ ಇದೆ. ಅದರಲ್ಲಿ ಕ್ಯಾನ್ಸರ್ ಮೆಡಿಸಿನ್, ಆಮೇಲೆ ರೇರ್ ಜೆನೆಟಿಕ್ ಡಿಸೀಸಸ್ನ ಮೆಡಿಸಿನ್, ಬ್ಲಡ್ ಕ್ಲಾಟಿಂಗ್ ಪ್ರಾಬ್ಲಮ್ಸ್, ಇಮ್ಯೂನ್ ಸಿಸ್ಟಮ್ ಡಿಸಾರ್ಡರ್ಸ್, ಹಾಗೆ ಹೈ ಕೊಲೆಸ್ಟ್ರಾಲ್, ಇದಕ್ಕೆಲ್ಲ ಬಳಸೋ ಮೆಡಿಸಿನ್ಗಳಿಗೆ ಟ್ಯಾಕ್ಸ್ ತೆಗೆದು ಹಾಕಿದ್ದಾರೆ. ಈ ವಸ್ತುಗಳಿಗೆ 5% ಟ್ಯಾಕ್ಸ್. ಏನು ಬಡವರು ಮತ್ತು ಮಿಡಲ್ ಕ್ಲಾಸ್ ಜನ ತುಂಬ ಬಳಸುವಂತಹ ವಸ್ತುಗಳಿಗೂ ಕೂಡ ರೇಟ್ ಕಮ್ಮಿಯಾಗಿದೆ. 5% GST ವ್ಯಾಪ್ತಿಗೆ ಬಂದಿದೆ. ಮುಂಚೆ 18-12% ಇದ್ದ ಸುಮಾರು ವಸ್ತುಗಳನ್ನೀಗ 5%ಗೆ ತರಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಟೂತ್ ಪೇಸ್ಟ್, ಟೂತ್ ಬ್ರಷಸ್, ಟಾಲ್ಕಮ್ ಪೌಡರ್, ಶೇವಿಂಗ್ ಕ್ರೀಮ್, ಹೇರ್ ಆಯಿಲ್, ಸೋಪ್ಸ್, ಟಾಯ್ಲೆಟ್ ಬಾರ್ಸ್, ಫೇಸ್ ಪೌಡರ್ಸ್, ಹಾಗೆ ಆಫ್ಟರ್ ಶೇವ್ ಲೋಷನ್ಸ್, ಅಡಿಗೆ ಪಾತ್ರೆಗಳು, ಛತ್ರಿ, ಸೈಕಲ್, ಹಾಗೆ ಬಿದಿರಿನಿಂದ ಮಾಡಿದ ವಸ್ತುಗಳು ಈ ಸ್ಲ್ಯಾಬ್ನಲ್ಲಿ ಬರ್ತವೆ. ಏನು ಯಾವುದೇ ತರಹದ ಕ್ಯಾಂಡಲ್, ಅದು ಮಷೀನ್ ಮೇಡ್ ಆಗಿರ್ಬೋದು ಅಥವಾ ಹ್ಯಾಂಡ್ ಮೇಡ್ ಆಗಿರ್ಬೋದು, ಎರಡಕ್ಕೂ 5% GST ಬರುತ್ತೆ, ವ್ಯತ್ಯಾಸ ಇರಲ್ಲ. ಏನು ಫೀಡಿಂಗ್ ಬಾಟಲ್ಸ್, ಪ್ಲಾಸ್ಟಿಕ್ ಬೀಡ್ಸ್, ಫೀಡಿಂಗ್ ಬಾಟಲ್ಸ್ನ ನಿಪಲ್ಸ್ಗೂ ಕೂಡ ಈಗ ರೇಟ್ ಡೌನ್ ಆಗಿ 5%ಗೆ ಬರುತ್ತೆ ಟ್ಯಾಕ್ಸ್ ರೇಟ್. ಆಹಾರ ಪದಾರ್ಥಗಳು, ಇದು ದೊಡ್ಡ ಲಿಸ್ಟ್, ನಿಧಾನಕ್ಕೆ ಗಮನಿಸ್ತಾ ಹೋಗಿ. ಮೊದಲನೇದಾಗಿ ಹಾಲು, ಬೆಣ್ಣೆ, ತುಪ್ಪ ಹಾಗೂ ಹಾಲಿನಿಂದ ತಯಾರಿಸಿದ ಇತರ ಪ್ರಾಡಕ್ಟ್ಸ್, ಹಾಗೆ ಡೈರಿ ಸ್ಪ್ರೆಡ್ಸ್, ಅಂದರೆ ನೀವು ಚಪಾತಿ ಬ್ರೆಡ್ ಮೇಲೆ ಚೀಸ್, ಬೆಣ್ಣೆ ಎಲ್ಲ ಸವರ್ಕೊಳ್ತಿದ್ರೆ ಅಂಥ ಉತ್ಪನ್ನಗಳು, ಅವೆಲ್ಲ 5% ಟ್ಯಾಕ್ಸ್ ವ್ಯಾಪ್ತಿಯಲ್ಲಿರುತ್ತೆ. ಇನ್ನು ಪೇಸ್ಟ್ರಿ, ಕೇಕ್, ಬಿಸ್ಕೆಟ್, ಕುಕೀಸ್ನಂಥ ಬೇಕರಿ ಐಟಮ್, ಹಾಗೆ ವಿವಿಧ ರೀತಿಯ ಧಾನ್ಯಗಳಿಂದ ತಯಾರಿಸಿದ ಹಿಟ್ಟು, ಹಾಗೆ ತುಂಬಾ ಜನರ ಪಾಲಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರೋ ಕಾರ್ನ್ಫ್ಲೇಕ್ಸ್, ಪಾಸ್ತಾ, ನ್ಯೂಡಲ್ಸ್, ಕುರ್ಕುರೆ, ಲೇಸ್, ಇಂತಹ ಸ್ನ್ಯಾಕ್ಸ್ಗೆ 5% GST ಬರುತ್ತೆ. ಹಾಗೆ ಪಫ್ಡ್ ಕಾರ್ನ್, ಪಫ್ಡ್ ರೈಸ್ ಕೂಡ ಇದರಲ್ಲೇ ಬರುತ್ತೆ. ಹಾಗೆ ಕೆಚಪ್, ಸಾಸ್, ಕರ್ರಿ ಪೇಸ್ಟ್, ಮಯೋನೈಸ್, ವಿವಿಧ ಬಗೆಯ ಐಸ್ ಕ್ರೀಮ್ಗಳು, ಕುಲ್ಫಿ, ಕ್ಯಾಂಡಿ, ಕಾರ್ನೆಟೋ, ಇವೆಲ್ಲವೂ ಕೂಡ 5% ಸ್ಲ್ಯಾಬ್ನಲ್ಲಿ ಬರುತ್ತೆ. ಏನು ಪ್ಲ್ಯಾಂಟ್ ಬೇಸ್ಡ್ ಐಟಮ್ಸ್ ಆದ ಸೋಯಾ ಚಂಕ್ಸ್, ಸಂಡಿಗೆ ಹಾಗೂ ಇಡ್ಲಿ, ದೋಸೆ ಹಿಟ್ಟು, ಮಿಕ್ಸ್ಚರ್, ಭುಜಿಯಾದಂತಹ ಪ್ಯಾಕ್ ಮಾಡಿರೋ ಸ್ನ್ಯಾಕ್ಸ್, ಬೇರೆ GST ಕ್ಯಾಟಗರಿಯಲ್ಲಿ ಬರದ ಡಯಾಬಿಟಿಕ್ ಪೇಷಂಟ್ಸ್ಗೆ ತಯಾರಿಸಲಾದ ಆಹಾರ, ಹಾಗೆ ಫ್ಲೇವರ್ ಮತ್ತು ಶುಗರ್ ಆ್ಯಡ್ ಮಾಡದೇ ಇರುವ 20 ಲೀಟರ್ ತನಕದ ವಾಟರ್ ಬಾಟಲ್ಗಳು, ಹಸುವಿನ ಹಾಲಿಗೆ ಪರ್ಯಾಯವಾಗಿ ಬಳಸೋ ಸೋಯಾ ಮಿಲ್ಕ್, ಆಲ್ಮಂಡ್ ಮಿಲ್ಕ್ ಮತ್ತು ಇತರ ಮಾದರಿಯ ಪ್ಲ್ಯಾಂಟ್ ಬೇಸ್ಡ್ ಹಾಲು, ಹಣ್ಣಿನಿಂದ ತಯಾರಿಸಿದ ನಾನ್ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಹಾಗೆ ಅಸಿಟಿಕ್ ಆಸಿಡ್ ಮತ್ತು ವಿನೆಗರ್ ಮೂಲಕ ತಯಾರಿಸಿದ ಅಥವಾ ಪ್ರಿಸರ್ವ್ ಮಾಡಿದ ತರಕಾರಿಗಳು, ಹಣ್ಣುಗಳು, ನಟ್ಸ್, ಇದಕ್ಕೂ ಕೂಡ 5%. ಇನ್ನು ಬೇಯಿಸಿ ಉಪ್ಪು ಹಾಕಿ ಒಂದು ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಟ್ಟ ತರಕಾರಿಗಳು, ಸಕ್ಕರೆಯಲ್ಲಿ ಅದ್ದಿ ಸ್ಟೋರ್ ಮಾಡಿಟ್ಟಿರೋ ತರಕಾರಿ ಮತ್ತು ಹಣ್ಣು, ಹಾಗೆ ಹಣ್ಣು ಮತ್ತು ಕಾಯಿಗಳನ್ನು ಬೇಯಿಸಿ ತಯಾರಿಸಿದ ಜ್ಯಾಮ್, ಫ್ರೂಟ್ ಜೆಲ್ಲಿ, ಫ್ರೂಟ್ ಪ್ಯೂರಿ, ಫ್ರೂಟ್ ಆ್ಯಂಡ್ ನಟ್ ಪೇಸ್ಟ್, ಹಾಗೆ ಸಕ್ಕರೆ ಮತ್ತು ಸ್ವೀಟ್ನರ್ಸ್ ಇದ್ದರೂ ಪರವಾಗಿಲ್ಲ, ಆದರೆ ಆಲ್ಕೋಹಾಲ್ ಕಾಂಟೆಂಟ್ ಇರದ ಫ್ರೂಟ್, ನಟ್ಸ್, ತರಕಾರಿಯ ರಸಗಳು, ಹಾಗೆ ಟೀ, ಕಾಫಿಯಿಂದ ತಯಾರಿಸಿದ ಎಕ್ಸ್ಟ್ರಾಕ್ಟ್ ಮತ್ತು ಎಸೆನ್ಸ್,
ಬೇಕಿಂಗ್ ಮಾಡೋಕೆ ಉಪಯೋಗಿಸೋ ಈಸ್ಟ್ ಇವೆಲ್ಲ 5% ಸ್ಲ್ಯಾಬ್ನಲ್ಲೇ ಬರುತ್ತೆ. ಇನ್ನು ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಇವುಗಳ ಬೆಲೆ ಕೂಡ ಕಮ್ಮಿ ಆಗುತ್ತೆ. ವಿವಿಧ ರೀತಿಯ ಕಿತ್ತಳೆ ಹಣ್ಣುಗಳು, ದ್ರಾಕ್ಷಿ, ಚಕ್ಕೋತ, ನಿಂಬೆಹಣ್ಣು ಇದೇನಾದ್ರು ಡ್ರೈಡ್ ಫ್ರೂಟ್ ಆಗಿ ಇಟ್ಕೊಂಡಿದ್ರೆ ಅದು ಕೂಡ 5% ಟ್ಯಾಕ್ಸ್ಗೆ ಬರುತ್ತೆ. ತೆಂಗಿನಕಾಯಿ, ಬಾದಾಮಿ, ಗೋಡಂಬಿ, ವಾಲ್ನಟ್ಸ್, ಡ್ರೈ ಮಾಡಿರೋ ಬಾಳೆಹಣ್ಣು, ಚಕೋತ, ಎಲ್ಲ ರೀತಿಯ ಸಿಟ್ರಸ್ ಹಣ್ಣುಗಳು, ಒಣ ದ್ರಾಕ್ಷಿಗಳು, ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಮಿಕ್ಸ್ಚರ್, ರೋಸ್ಟ್ ಮಾಡಿರೋ ಅಥವಾ ಮಾಡದೇ ಇರೋ ಮಾಲ್ಟ್, ಹಾಗೆ ಸಾಫ್ಟ್ ಅಥವಾ ಹಾರ್ಡ್ ಆಗಿರೋ ಖರ್ಜೂರ, ಕೆಲವರು ಉತ್ತೆ ಅಂತಾರೆ ಗೊತ್ತಾ ಅದು, ಅಥವಾ ರೆಗ್ಯುಲರ್ ಸಾಫ್ಟ್ ಆಗಿರೋ ಖರ್ಜೂರ, ಅಂಜೂರ, ಪೈನಾಪಲ್, ಅವಕ್ಯಾಡೋ, ಪೇರಳೆ, ಡ್ರೈ ಮಾಡಿದ ಪುನರ್ಪುಳಿ ಹಣ್ಣು, ಮಾವಿನ ಹಣ್ಣು ಎಲ್ಲ 5% ಟ್ಯಾಕ್ಸ್ಗೆ ಬರುತ್ತೆ ಈಗ. ಆಮೇಲೆ ಡ್ರೈ ಮಾಡಿರೋ ಸಿಪ್ಪೆ ತೆಗೆಯದ ಅಥವಾ ತೆಗೆದ ಬ್ರೆಜಿಲಿಯನ್ ನಟ್ಸ್, ಆಮಂಡ್ಸ್, ಆಮೇಲೆ ಹೇಸಲ್ ನಟ್ಸ್, ಹಾಗೆ ಫಿಲ್ಬರ್ಟ್, ಚೆಸ್ನಟ್ಸ್, ಪಿಸ್ತಾ, ಮ್ಯಾಕಡೆಮಿಯಾ ನಟ್ಸ್, ಕೋಲಾ ನಟ್ಸ್, ಪೈನ್ ನಟ್ಸ್ ಇವುಗಳ ರೇಟ್ ಕೂಡ ಕಮ್ಮಿ ಆಗುತ್ತೆ, ಎಲ್ಲ 5% ಬರುತ್ತೆ. ಹಾಗೆ ಜೀವಂತವಿರೋ ಕುದುರೆನ ಯಾರಾದರೂ ಪರ್ಚೇಸ್ ಮಾಡೋ ಲೆಕ್ಕಾಚಾರ ಇದ್ದರೆ ನಿಮಗೂ ಟ್ಯಾಕ್ಸ್ ಕಮ್ಮಿ ಆಗುತ್ತೆ, ಬರೀ 5% GST ಇರುತ್ತೆ. ಹಣ್ಣುಗಳಿಂದ ತಯಾರಿಸಿದ ಜಾಮ್ನಂಥ ಪೇಸ್ಟ್ಗಳು ಕೂಡ 5% ಬರ್ತವೆ. ಆಹಾರಗಳನ್ನು ಗಟ್ಟಿಗೊಳಿಸೋಕೆ ಬಳಸೋ ಸಸ್ಯಗಳಿಂದ ತಯಾರಿಸಿದ ಪದಾರ್ಥಗಳು ಕೂಡ ಬರ್ತವೆ. ಹಾಗೆ ಬೀಡಿಯಲ್ಲಿ ಬಳಸೋ ಬೀಡಿ ಎಲೆ ಅದಕ್ಕೂ ಕೂಡ 5% ಟ್ಯಾಕ್ಸಿಗೆ ಬರುತ್ತೆ. ಮಾಂಸ ಮತ್ತು ಮಾಂಸದ ಉಪ ಉತ್ಪನ್ನಗಳು, ಮಾಂಸ, ಮೀನು, ಏಡಿ, ಅಂದರೆ ಈ ಸಿಗಡಿ ಎಲ್ಲ ಬರುತ್ತಲ್ಲ, ಈ ಮಂಗಳೂರು ಕಡೆ ಹೋದರೆ ಎಟ್ಟಿ ಅಂತ ಹೇಳ್ತಾರೆ, ಅದು ಇಲ್ಲಿ ಪ್ರಾನ್ಸ್ ಅಂತಾರೆ ಹೇಳ್ತಾರಲ್ಲ, ಅದರಲ್ಲಿ ಬೇರೆ ಬೇರೆ ತಳಿಯೂ ಇರ್ತವೆ. ಸೊ ಅವುಗಳು, ಆಮೇಲೆ ಮಳಿ, ಓಯಿಸ್ಟರ್ಸ್, ಸ್ಕ್ವಿಡ್ ಈ ಥರದ ಸಮುದ್ರಿ ಆಹಾರ, ಇವುಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿದ ರಸ, ತಯಾರಿಸಿದ ಅಥವಾ ಸಂರಕ್ಷಿಸಿದ ಮೀನು, ಸಂಸ್ಕರಿಸಲಾದ ಮೀನಿನ ಮೊಟ್ಟೆಗಳು ಅಥವಾ ಸಂಸ್ಕರಿಸಿದ ಎಲ್ಲ ಜೀವಿಗಳು, ಯಾವುದು ಸೀ ಫುಡ್, ಏಡಿ, ಸಿಗಡಿ, ಮಳಿ, ಸ್ಕ್ವಿಡ್ ಈ ರೀತಿದೆಲ್ಲ ಫುಡ್ ಐಟಮ್ಸ್, ಸಂಸ್ಕರಿಸದೇ ಇರೋದು ಇದೆಲ್ಲದೂ ಕೂಡ 5% ಸ್ಲ್ಯಾಬ್ನಲ್ಲಿ ಬರುತ್ತೆ. ಹಾಗೆ ಹಂದಿಯ ಚರ್ಬಿ, ಫ್ಯಾಟ್, ಪೌಲ್ಟ್ರಿ ಫ್ಯಾಟ್ ಅದು ಕೂಡ 5% GST. ಅದರಲ್ಲಿ ಹಂದಿ ಅಥವಾ ಕೋಳಿ ಮಾಂಸಕ್ಕೆ ಬರೋದಿಲ್ಲ, ಅದರದ್ದು ಚರ್ಬಿಗೆ ಮಾತ್ರ, ಫ್ಯಾಟ್ಗೆ. ಹಾಗೆ ಪ್ರಾಸೆಸ್ ಮತ್ತು ಪ್ಯೂರಿಫೈ ಮಾಡಿರುವಂಥ ಹಂದಿ ಕೊಬ್ಬು ಕೂಡ ಬರೋದಿಲ್ಲ, ಆದರೆ ದನ, ಕುರಿ, ಮೇಕೆಯಂಥ ಪ್ರಾಣಿಗಳ ಪ್ರಾಸೆಸ್ ಮಾಡಿರೋದ ಫ್ಯಾಟ್ ಬರುತ್ತೆ. ಇನ್ನು ಮೀನು ಮತ್ತು ಇತರ ಸಮುದ್ರ ಜೀವಿಗಳಿಂದ ತೆಗೆದ ಆಯಿಲ್ ಕೂಡ ಬರುತ್ತೆ, ಅದನ್ನು ಪ್ರಾಸೆಸ್ ಮಾಡಿದ್ರು ಮಾಡಿಲ್ಲ ಅಂದರೂ 5% GST ಬರುತ್ತೆ. ಆದರೆ ಇದಕ್ಕೆ ಯಾವುದೇ ಕೆಮಿಕಲ್ ಆ್ಯಡ್ ಮಾಡಿ ರಾಸಾಯನಿಕ ಬದಲಾವಣೆ ಮಾಡೋಂಗಿಲ್ಲ. ಇನ್ನು ಹಂದಿ ಅಥವಾ ಎಮ್ಮೆಯಿಂದ ತೆಗೆದ ಕೊಬ್ಬಿನಿಂದ ತಯಾರಿಸಿದ ಎಣ್ಣೆ ಅಥವಾ ಪದಾರ್ಥಗಳು ಈ ಲಿಸ್ಟ್ನಲ್ಲೇ ಬರ್ತವೆ, ಆದರೆ ಅದಕ್ಕೆ ಬೇರೆ ಯಾವುದೇ ರೀತಿಯ ಎಣ್ಣೆ ಅಥವಾ ಕೆಮಿಕಲ್ ಮಿಕ್ಸ್ ಮಾಡಿರಬಾರ್ದು. ಹಾಗೆ ಕುರಿಗಳ ಉಣ್ಣೆಯಿಂದ ಸಿಕ್ಕ ನ್ಯಾಚುರಲ್ ಫ್ಯಾಟ್ ಕೂಡ ಇದರಲ್ಲಿ ಸೇರುತ್ತೆ. ಕೈಗಾರಿಕೆಗಳಲ್ಲಿ ಬಳಸೋ ಪ್ರಾಣಿ ಮತ್ತು ಸೂಕ್ಷ್ಮ ಜೀವಿಗಳಿಂದ ತೆಗೆದ ಕೆಮಿಕಲಿ ಮಾಡಿಫೈ ಮಾಡಿದ ಆಯಿಲ್ ಮತ್ತು ಫ್ಯಾಟ್ಗಳು. ಇನ್ನು ಅಡುಗೆ ಅಥವಾ ಬೇಕಿಂಗ್ ಮಾಡುವಾಗ ಎಣ್ಣೆ ಬದಲಿಗೆ ಬಳಸೋ ಸಸ್ಯ ಮತ್ತು ಪ್ರಾಣಿಗಳ ಫ್ಯಾಟ್ನಿಂದ ತಯಾರಾದ ಮಾರ್ಜರೀನ್ಗಳಿಗೂ ಕೂಡ 5% ಟ್ಯಾಕ್ಸ್. ಹಾಗೆ ಪೇಂಟ್ಗಳಲ್ಲಿ ಬಳಸೋ ಅಗಸೆ ಬೀಜಗಳ ಎಣ್ಣೆಯಿಂದ ತಯಾರಿಸಿದ ಲಿನಾಕ್ಸಿನ್ಗೂ 5%. ಹಾಗೆ ಸೋಪ್ ತಯಾರಿಸುವಾಗ ಸಿಗೋ ಬೈ ಪ್ರಾಡಕ್ಟ್ ಗ್ಲೈಸರಾಲ್ ಅದಕ್ಕೂ ಕೂಡ 5%. ಕೊಬ್ಬುಗಳನ್ನು ತಯಾರಿಸುವಾಗ ಸಿಗೋ ಡೆಗ್ರಾಸ್ ಅನ್ನೋ ತ್ಯಾಜ್ಯಕ್ಕೆ 5% ಟ್ಯಾಕ್ಸ್. ಸಂಸ್ಕರಿಸಿದ ಹಾಗೂ ಪ್ರಿಸರ್ವ್ ಮಾಡಿಟ್ಟ ಮಾಂಸ ಮತ್ತು ಮಾಂಸಗಳಿಂದ ತಯಾರಿಸಲಾದ ಸಾಸೇಜ್, ಮೀಟ್ ರೋಲ್ಸ್ ನಂತಹ ಪದಾರ್ಥಗಳು ಈ ಸ್ಲ್ಯಾಬಲ್ಲೇ ಬರುತ್ತೆ. ಸ್ನೇಹಿತರೆ, ಇದರಲ್ಲಿ ತುಂಬ ಐಟಮ್ಸ್ ಇದೇನು ಅಂತ ನಿಮಗೆ ಗೊತ್ತಾಗದಿರ್ಬೋದು, ನಮಗೂ ಕೂಡ ಗೊತ್ತಾಗಲಿಲ್ಲ ಸುಮಾರು ಐಟಮ್ಸ್ ಇದೇನು ಅಂತ. ಆಯಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋರಿಗೆ, ಬಳಕೆ ಮಾಡ್ತಿರೋರಿಗೆ ಅವ್ರವ್ರಿಗೆ ಅರ್ಥ ಆಗುತ್ತೆ ಅಷ್ಟೇ. ಸೊ ನಮಗೆ ಬೇಕಾಗಿದ್ದನ್ನು, ನಮಗೆ ಸಂಬಂಧಪಡೋದನ್ನು ಇದು ನಾವು ಬಳಸೋ ವಸ್ತು ಅಂತ ನಾವು ಹೈಲೈಟ್ ಮಾಡ್ಕೊಂಡು ಉಳಿದಿದ್ದು ಜಸ್ಟ್ ಇನ್ಫಾರ್ಮೇಷನ್ಗೆ ನೋಡ್ತಾ ಹೋದರೆ ಬೆಟರ್, ಇಲ್ಲ ಅಂದರೆ ತಲೆ ಚಿತ್ರಣ ಆಗುತ್ತೆ. ಸಿಹಿ ತಿನಿಸುಗಳ ಟ್ಯಾಕ್ಸ್. ಇನ್ನು ಚಾಕ್ಲೇಟ್ ಕಡೆಗೆ ಬಂದರೆ ಕೋಕೋ ಬೀನ್ಸ್ನಿಂದ ತಯಾರಿಸಿದ ಪ್ರಾಡಕ್ಟ್ಸ್ ಅಂದರೆ ಕ್ಯಾಂಡಿ, ಟಾಫಿ, ಲಾಲಿಪಾಪ್, ಕೋಕೋ ಪೌಡರ್, ಚಾಕ್ಲೇಟ್ ಬಾರ್, ಚಾಕ್ಲೇಟ್ ಸ್ಪ್ರೆಡ್ ಅಥವಾ ಇತರ ಉತ್ಪನ್ನಗಳು. ಇಲ್ಲಿ ಕೋಕೋದಿಂದ ತಯಾರಿಸಿದ ಫುಡ್ ಐಟಮ್ಸ್ಗೆ 40%ಗಿಂತ ಕಮ್ಮಿ ಕೋಕೋ ಇದ್ದರೆ ಮಾತ್ರ 5% GST. ಅದಕ್ಕೂ ಜಾಸ್ತಿ ಪ್ರಮಾಣದ ಕೋಕೋ ಇದ್ದರೆ ಅನ್ವಯಿಸಲ್ಲ. ಹಾಗೆ ಮೆಡಿಕಲ್ ಮತ್ತು ಕೈಗಾರಿಕೆಗಳಲ್ಲಿ ಬಳಸೋ ಕೆಮಿಕಲ್, ಇನ್ನು ವೈದ್ಯಕೀಯ ಉಪಕರಣಗಳಿಗೂ ಕೂಡ 5% GST ಇದೆ. ಅಂದರೆ ಲೈಫ್ ಸೇವಿಂಗ್ ಡ್ರಗ್ಸ್, ಮೆಡಿಕಲ್ ಡಿವೈಸಸ್, ಥರ್ಮೋಮೀಟರ್ಸ್, ಆಕ್ಸಿಜನ್ ಡಯಾಗ್ನಾಸ್ಟಿಕ್ ಕಿಟ್ಸ್, ಗ್ಲೂಕೋಮೀಟರ್ಸ್, ಕರೆಕ್ಟಿವ್ ಸ್ಪೆಕ್ಟಿಕಲ್ಸ್ ಇವೆಲ್ಲ 5% ಟ್ಯಾಕ್ಸಿಗೆ ಬರ್ತವೆ. ಇನ್ನು ಗಿಡಗಳು ಚೆನ್ನಾಗಿ ಬೆಳೆಯೋಕ್ಕೆ ಸಹಾಯ ಮಾಡೋ ಗೆಬರಲಿಕ್ ಆ್ಯಸಿಡ್ ಮೆಡಿಸಿನ್ಗಳು ಕೂಡ 5% GSTಯಲ್ಲಿ ಬರ್ತವೆ. ಟ್ರ್ಯಾಕ್ಟರ್ನ ಹಿಂಭಾಗದ ಟೈರ್ ಮತ್ತು ಟ್ಯೂಬ್, ಲೆದರ್, ಈ ಲೆದರ್ನಲ್ಲೂ ಕೂಡ ಒಂದಿಷ್ಟು ಕ್ಯಾಟಗರಿಗಳಿವೆ, ಎಲ್ಲ ಲೆದರ್ ಟೈಪ್ಗೆ ಅನ್ವಯ ಆಗಲ್ಲ, ಬಟ್ ಒಂದಷ್ಟು ಬರ್ತವೆ, 5% ಬರ್ತವೆ. ಹಾಗೆ ಲೆದರ್ ಬಳಸಿ ಮಾಡಿದ, ಹತ್ತಿ ಸೆಣಬನ್ನು ಬಳಸಿ ಮಾಡಿದ ಹ್ಯಾಂಡ್ ಬ್ಯಾಗ್ಗಳು, ಪೌಚ್, ಪರ್ಸ್ ಅಥವಾ ವಾಲೆಟ್ಸ್, ಹಾಗೆ ಜ್ಯುವೆಲ್ರಿ ಬಾಕ್ಸ್ ಅದು ಕೂಡ 5% ಬರುತ್ತೆ. ಸ್ಪೋರ್ಟ್ಸ್ ಗ್ಲೌಸ್, ಮರ, ಕಲ್ಲು ಮತ್ತು ಲೋಹದಿಂದ ತಯಾರಿಸಿದ ಮೂರ್ತಿಗಳು ಈ 5% ಸ್ಲ್ಯಾಬ್ನಲ್ಲೇ ಬರ್ತವೆ.
ಗಮನಿಸಿದ್ರಲ್ಲಿ ಚಿನ್ನ ಮತ್ತು ಬೆಳ್ಳಿ ಮೂರ್ತಿಗಳು ಇರೋದಿಲ್ಲ, ಅದು ಬಿಟ್ಟು ಉಳಿದಿದ್ದ ವಸ್ತುಗಳದು. ಸಿಮೆಂಟ್ ಹಾಗೂ ಮನೆಗಳಿಗೆ ಬಳಸೋ ಶೀಟ್ಸ್ ಹಾಗೆ ಮರದ ಐಟಮ್ಗೂ ಕೂಡ ಕಮ್ಮಿ ಆಗುತ್ತೆ. ಇದರಿಂದ ಫರ್ನಿಚರ್ಗಳ ಬೆಲೆಯಲ್ಲೂ ಕೂಡ ಇಳಿಕೆ ಕಾಣ್ಬೋದು. ಹ್ಯಾಂಡ್ ಮೇಡ್ ಪೇಪರ್ ಬೋರ್ಡ್, ಎಲ್ಲ ತರಹದ ಕಾರ್ಪೆಟ್ ಮತ್ತು ಫ್ಲೋರ್ ಕವರಿಂಗ್ಸ್ ಕೂಡ 5% ಸ್ಲ್ಯಾಬ್ನಲ್ಲೇ ಬರುತ್ತೆ. ದಿ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲ ಎಲೆಕ್ಟ್ರಿಕಲ್ ವಾಹನಗಳು ಕೂಡ ಈ 5% ಸ್ಲ್ಯಾಬ್ನಲ್ಲೇ ಬರ್ತವೆ. ಇದು ಮುಂಚೆ ಕೂಡ 5% ಅಲ್ಲೇ ಇತ್ತು ಎಲೆಕ್ಟ್ರಿಕ್ ವಾಹನಗಳು, ಈಗಲೂ ಕೂಡ ಅನ್ಚೇಂಜ್ಡ್ ಅಲ್ಲೇ ಇದೆ. ಟಿವಿ, ಫ್ರಿಡ್ಜ್ ರೇಟ್ ಕಮ್ಮಿ. ತೆರಿಗೆ ಸುಧಾರಣೆಯಲ್ಲಿ ಪ್ರಮುಖವಾಗಿರೋ ಅಂಶ ಅಂದರೆ ಈ ಗೃಹ ಬಳಕೆ ವಸ್ತುಗಳು. 28%ನಲ್ಲಿದ್ದ ಟಿವಿ, ಡಿಶ್ ವಾಷರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಏರ್ ಕಂಡೀಷನರ್ಗಳು 18%ಗೆ ಇಳಿತವೆ. ಸೊ ದೀಪಾವಳಿಗೆ ಅಥವಾ ಹಬ್ಬಕ್ಕೆ ಇದನ್ನು ತಗೋಬೇಕು ಅಂತ ಕಾಯ್ತಿದ್ದವರಿಗೆ ಅಲ್ಲಿ ತುಂಬ ರೇಟ್ ಕಮ್ಮಿ ಆಗಬಹುದು. ಟ್ಯಾಕ್ಸ್ 28ರಿಂದ ಸೀದಾ 18%ಗೆ ಇಳಿಯುವಂಥ ಸಂದರ್ಭದಲ್ಲಿ. ಹಾಗೆ ಕಾರ್ ಮತ್ತು ಬೈಕ್ ನಿಮಗೆ ಆಲ್ರೆಡಿ ನಾವು ಈ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇನ್ನೊಂದ್ಸಲ ಹೇಳಬೇಕು ಅಂದರೆ 1200 cc ತನಕದ ಕೆಪಾಸಿಟಿಯ ಸಣ್ಣ ಕಾರು, ಅದು ಪೆಟ್ರೋಲ್, CNG ಅಥವಾ LPG ಯಾವುದೇ ಆಗಿರ್ಬೋದು. ಹಾಗೆ 1500 cc ತನಕದ ಡೀಸೆಲ್ ಕಾರುಗಳು, ಸಣ್ಣ ಕಾರುಗಳು ಈ 18% ಸ್ಲ್ಯಾಬ್ನಲ್ಲಿ ಬರ್ತವೆ. ಬೈಕ್ಗಳ ಕಥೆ ಏನು, ಇದ್ರ ಬಗ್ಗೆ ಕೂಡ ನಾವು ನಿಮಗೆ ಪ್ರತ್ಯೇಕವಾಗಿ ಮಾಹಿತಿಯನ್ನು ಕೊಟ್ಟಿದ್ವಿ ಈ ರಿಪೋರ್ಟಲ್ಲಿ. ಇನ್ನೊಂದ್ಸಲ ಹೇಳಬೇಕು ಅಂತ ಹೇಳಿದ್ರೆ 350 cc ಕೆಳಗಿನ ಸಾಮರ್ಥ್ಯದ ಇಂಜಿನ್ ಕೆಪಾಸಿಟಿಯ 2 ವೀಲರ್ಗಳು, ದ್ವಿಚಕ್ರ ವಾಹನಗಳು, ಬೈಕ್ಗಳು, ಅವುಗಳ ತೆರಿಗೆ ಕೂಡ ಕಮ್ಮಿ ಆಗ್ತಿದೆ. 28%ನಿಂದ ಸೀದಾ 18%ಗೆ ಡೌನ್ ಆಗ್ತಿದೆ. ಕೆಲವಷ್ಟು ತರದ ಸಿಮೆಂಟ್ಗಳು ಕೂಡ 18% ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗೆ ಅಗರಬತ್ತಿ, ಧೂಪದ ಬತ್ತಿ, ಧೂಪ, ಸಾಂಬ್ರಾಣಿ, ಬಯೋಡೀಸೆಲ್, ಹಾಗೆ ಹೊಸ ಪ್ಯೂನಾಮೆಟಿಕ್ ಟೈರ್ಗಳು, ರಬ್ಬರ್ಗಳು ಇದರಡಿಯಲ್ಲಿ ಬರ್ತವೆ 18% ಅಡಿಯಲ್ಲಿ. ಹಾಗೆ 2500 ರೂಪಾಯಿ ಮೀರೋ ಬಟ್ಟೆಗಳು ಅಂದ್ರೆ ಸ್ವೆಟರ್ಸ್, ಟೊಪ್ಪಿ, ಆಮೇಲೆ ಜವಳಿ, ಈ ಎಲ್ಲ ವಸ್ತುಗಳು ಕೂಡ ಈ 18% ಸ್ಲ್ಯಾಬ್ನಲ್ಲೇ ಬರ್ತವೆ. ಹಾಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಮತ್ತು ಗ್ಯಾರೇಜ್ಗಳಲ್ಲಿ ಬಳಸೋ ನೋಸಲ್ಗಳು ಕೂಡ ಇದೇ ತೆರಿಗೆ ಸ್ಲ್ಯಾಬ್ನಲ್ಲಿ ಬರ್ತವೆ. ಯಾವೆಲ್ಲ ವಸ್ತುಗಳು ದುಬಾರಿ ಹಾಗಾದ್ರೆ ಇದೆಲ್ಲವನ್ನ ನಾವು ನೋಡ್ತಾ ಹೋಗೋಣ. 40% GST ಸ್ಲ್ಯಾಬ್ನಲ್ಲಿ ಸಾಕಷ್ಟು ಸರಕುಗಳು ಬರ್ತವೆ. ಅದರಲ್ಲಿ ನಶೆ ವಸ್ತುಗಳು, ಲಕ್ಸುರಿ ಗೂಡ್ಸ್ ಮತ್ತು ಅಷ್ಟೊಂದು ಎಸೆನ್ಷಿಯಲ್ ಅಲ್ಲ, ದುಡ್ಡಿದ್ರೆ ತಗೋಬಹುದು ಅನ್ನೋ ತರದ ವಸ್ತುಗಳಿದಾವಲ್ಲ, ಅವೆಲ್ಲ 40% ಸ್ಲ್ಯಾಬ್ನಲ್ಲೇ ಬರ್ತಾವೆ. ಒಂದಷ್ಟು ಪಾನ್ ಮಸಾಲ, ತಂಬಾಕು, ತಂಬಾಕಿನ ವೇಸ್ಟ್, ಸಿಗರೇಟ್ಸ್, ಸಿಗಾರ್ಸ್ ಸೇರಿದ ಹಾಗೆ ಬೀಡಿಗಳನ್ನು ಹೊರತುಪಡಿಸಿ ಇತರ ಎಲ್ಲ ತಂಬಾಕು ಉತ್ಪನ್ನಗಳ ಮೇಲೂ ಕೂಡ 40% ಅಪ್ಲೈ ಆಗ್ತಿದೆ. ತಂಬಾಕು ಮತ್ತು ನಿಕೋಟಿನ್ ಸಬ್ಸ್ಟಿಟ್ಯೂಟ್ ಹೊಂದಿರೋ ಪ್ರಾಡಕ್ಟ್ಸ್ ಅವುಗಳಿಗೂ ಕೂಡ ಅನ್ವಯ ಆಗುತ್ತೆ. ಹಾಗೆ ಮಿಲ್ಕ್ ಶೇಕ್, ಸಾಫ್ಟ್ ಡ್ರಿಂಕ್ಸ್ನಂತಹ ನಾನ್ ಆಲ್ಕೋಹಾಲಿಕ್ ಕಾರ್ಬೋನೇಟೆಡ್ ಬೆವರೇಜಸ್ 40% GST ಬರುತ್ತೆ. ಎನರ್ಜಿ ಡ್ರಿಂಕ್ಸ್ನಂತಹ ಕೆಫೀನ್ ಇರೋ ಪ್ರಾಡಕ್ಟ್ಸ್, ಫ್ರೂಟ್ ಡ್ರಿಂಕ್ನಂತಹ ಕಾರ್ಬೋನೇಟೆಡ್ ಪಾನೀಯಗಳು, ಚಸ್ ಅನ್ನಬೇಕು, ಕಾರ್ಬೋನೇಷನ್ ಆಗಿರೋದು ಅಂಥವು, ಅವೆಲ್ಲವೂ ಕೂಡ ಈ ಸ್ಲ್ಯಾಬ್ನಲ್ಲೇ ಬರ್ತವೆ. ಜೊತೆಗೆ ರೇಸಿಂಗ್ ಕಾರ್ ಸೇರಿದ ಹಾಗೆ 1200 cc ಅಧಿಕ ಸಾಮರ್ಥ್ಯದ ಎಲ್ಲ ಪೆಟ್ರೋಲ್ ವೆಹಿಕಲ್ಗಳು, 1500 cc ಜಾಸ್ತಿ ಇರೋ ಎಲ್ಲ ಡೀಸೆಲ್ ವೆಹಿಕಲ್ಗಳು ಕೂಡ 40% ಸ್ಲ್ಯಾಬ್ನಲ್ಲೇ ಬರ್ತವೆ. ಹಾಗೆ 350 cc ಅಧಿಕ ಸಾಮರ್ಥ್ಯದ ಎಲ್ಲ ದ್ವಿಚಕ್ರ ವಾಹನಗಳು ಕೂಡ 40% ಸ್ಲ್ಯಾಬ್ನಲ್ಲೇ ಬರುತ್ತೆ. ಹಾಗಂತ ಆಟೋಮೊಬೈಲ್ ವಿಚಾರಕ್ಕೆ ಬಂದಾಗ ಇವೆಲ್ಲ ದುಬಾರಿ ಆಗ್ತಿದೆ ಅಂತಲ್ಲ. ಯಾಕಂದ್ರೆ ಮುಂಚೆ 28% ಹೈಯೆಸ್ಟ್ ಸ್ಲ್ಯಾಬ್ ಅಂದರೂ ಕೂಡ ಕಂಪನ್ಸೇಷನ್ ಸೆಸ್ ಅಂತ ಸಪ್ರೇಟಾಗಿ ಹಾಕ್ತಾ ಇದ್ರು. ಅದು ಸೇರಿಬಿಟ್ಟು ಟೋಟಲ್ 45-50% ವರೆಗೂ ಹೋಗ್ತಾ ಇತ್ತು. ಮುಂಚೆ 50-51% ಎಲ್ಲ ಆಗ್ತಾ ಇತ್ತು. ಕಾರು ಮತ್ತು ಕೆಲವೊಂದು ದೊಡ್ಡ ದೊಡ್ಡ ಬೈಕ್ಗಳದ್ದು ತೆರಿಗೆ ಈ GST ಪ್ಲಸ್ ಸೆಸ್ ಎಲ್ಲ ಸೇರಿ. ಈ ಸೆಸ್ ಇರೋದಿಲ್ಲ. ಸೊ 28ರಿಂದ 40ಗೆ ಬಂದರೂ ಕೂಡ ಮುಂಚೆಗಿಂತ ರೇಟ್ ಕಮ್ಮಿನೇ ಆಗುತ್ತೆ. ಯಾವುದು ಆಟೋಮೊಬೈಲಿಗೆ ಮಾತ್ರ ಅನ್ವಯ ಆಗ್ತಿದೆ. ಅದು 40% ಆದರೂ ಕೂಡ ನಿಮಗೆ ಮುಂಚೆಗಿಂತ ಕಮ್ಮಿ ಆಗ್ತಿದೆ ಅಂತ ನಾವು ಹೇಳ್ತಿರೋದು. ಜೊತೆಗೆ ಸ್ನೇಹಿತರೆ, ಏರ್ಕ್ರಾಫ್ಟ್ಗಳು, ಪ್ರೈವೇಟ್ ಯೂಸ್ಗೆ ಇರುವಂಥ ಏರ್ಕ್ರಾಫ್ಟ್ಗಳು, ಅತಿ ಶ್ರೀಮಂತರು ಇಟ್ಕೊಂಡಿರ್ತಾರಲ್ಲ ಪ್ರೈವೇಟ್ ಜೆಟ್ ಅಂತ ಏರ್ಕ್ರಾಫ್ಟ್ಗಳು, ಸ್ಪೋರ್ಟ್ಸ್ಗೆ ಬಳಸೋ ಶಿಪ್ಗಳು, ಜೊತೆಗೆ ಲಕ್ಸುರಿಯಾಗಿ ನಾವು ಸಮುದ್ರದಲ್ಲಿ ಒಂದು ವಾರ ಕ್ರೂಸ್ ಹೋಗಿ ಬರ್ಬೇಕು, ಇದ್ದು ಬರ್ಬೇಕಂತ ಹೇಳಿ ಯಾಟ್ ಎಲ್ಲ ಇಟ್ಕೊಂಡಿರ್ತಾರಲ್ಲ ವಿಹಾರ ನೌಕೆಗಳು, ಅವುಗಳು, ಆಮೇಲೆ ಸ್ಮೋಕಿಂಗ್ ಪೈಪ್ಗಳು, ಹಾಗೆ ಡೀಸೆಲ್ ಮತ್ತು ಸೆಮಿ ಡೀಸೆಲ್ ಪಿಸ್ಟನ್ ಇಂಜಿನ್ಗಳು, ಪ್ರೊಪಲ್ಷನ್ಗಾಗಿ ಬಳಸೋ ಎಲೆಕ್ಟ್ರಿಕ್ ಮೋಟಾರ್ಗಳು, ಇವೆಲ್ಲವೂ ಕೂಡ ಈ 40% ಸ್ಲ್ಯಾಬ್ನಲ್ಲೇ ಬರ್ತವೆ. ಜೂಜಾಡಿ ದುಡ್ಡು ಗಳಿಸಿದ್ರೆ ಆನ್ಲೈನ್ ಗೇಮಿಂಗ್, ಲಾಟರಿಯಿಂದ ಪಡೆದ ಹಣಕ್ಕೂ ಕೂಡ 40% ಸ್ಲ್ಯಾಬ್ ಅನ್ವಯ ಆಗುತ್ತೆ. ಆನ್ಲೈನ್ ಮನಿ ಗೇಮಿಂಗ್ ಎಲ್ಲ ಬ್ಯಾನ್ ಮಾಡಿ ಬಿಸಾಕಿದ್ದಾರೆ. ಬಟ್ ಇಟ್ಟಿದ್ದಾರಪ್ಪ ಇದನ್ನು GSTನಲ್ಲಿ, ಕಾನೂನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಬದಲಾವಣೆಯಲ್ಲಿ 40% GST ಅನ್ವಯ ಆಗುತ್ತೆ ಈ ಥರದ್ದು ಅಂತ. ಜೂಜಾಟ, ಆನ್ಲೈನ್ ಗೇಮಿಂಗ್, ಲಾಟ್ರಿಯಿಂದ ಪಡೆದ ಹಣ 40% ಅಂತ. ಮದ್ಯ, ಎಣ್ಣೆ ಪ್ರಿಯರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರ. ಅದ್ರ ಕತೆ ಏನಾಗುತ್ತೆ, ಏನು ಚೇಂಜಸ್ ಆಗಲ್ಲ. ಯಾಕಂದ್ರೆ ಮದ್ಯವನ್ನ GSTಯಿಂದ ಹೊರಗಿಟ್ಟಿದ್ದಾರೆ. ಜೊತೆಗೆ ಇದ್ರ ಮೇಲೆ ತೆರಿಗೆ ಹಾಕೋ ಅಧಿಕಾರ ಇರೋದು ರಾಜ್ಯಗಳಿಗೆ ಮಾತ್ರ. ಹೀಗಾಗಿ ಇದರಲ್ಲಿ ಯಾವುದೇ ಚೇಂಜಸ್ ಸದ್ಯಕ್ಕೆ ಆಗಲ್ಲ. ಸೊ ಫ್ರೆಂಡ್ಸ್, ಈಗ ಹೇಳಿ ನಿಮಗೆ ಅನ್ಸುತ್ತೆ, ನೀವು ಯಾವ್ದಾದ್ರು ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರ? ಇವಾಗೆಲ್ಲ ಶಾಪಿಂಗ್ ಫೆಸ್ಟಿವಲ್ ನಡೀತಿದೆಯಲ್ಲ, ಮುಗಿಬಿದ್ದು ಖರೀದಿ ಮಾಡ್ತಿದಾರಲ್ಲ, ನಿಮ್ದೇನಾದ್ರೂ ಸ್ಕೀಮ್ ಇದೆಯಾ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.